ಶುಭ ಸಂಜೆ, ನಮಸ್ತೆ. ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮ ರಥಾಯ ಚ ಭಜಂ ಕಂಶೋತ ಕಾಮಧೇನು ಏನು ಒಂದು ಭಗವಂತನಲ್ಲಿ ಒಂದು ಅಂಕಿತ ಆಗಿದೆ. ಇದು ಒಂದು ನಾಮಸ್ಮರಣೆ ಅಂತಂದರೆ ಇವತ್ತು ಕಲಿಯುಗದ ಕಾಮಧೇನು ಅಂತ ಏನು ನಾವು ಶ್ರೀ ಗುರು ರಾಘವೇಂದ್ರ ಕರಿತೀವಿ. ಇವತ್ತು ಅವನು ಹುಟ್ಟುಹಬ್ಬ. ನಾನು ಭಗವಂತನ ದರ್ಶನ ಮಾಡೋಕ್ಕೆ ಬಂದೆ. ನಗರ ತುಂಬ ಖುಷಿ ಆಗುತ್ತೆ. ಹೇಗಾಗಿದೆ ಅಂತಂದರೆ ಇವತ್ತು ಮನೆ ಮಾತಾಗುತ್ತಾ ಭಗವಂತ ಎಲ್ಲರಿಗೂ ಒಂದು ಅಷ್ಟೈಶ್ವರ್ಯ ಕೊಡಲಿ, ಗುರು ಆಶೀರ್ವಾದ ಇರಲಿ. ಕೋಟಿ ಏನು 7 ಕೋಟಿ ಕನ್ನಡಿಗರು, 6 ಕೋಟಿ ಕನ್ನಡಿಗರು ಅಂತ ಹೇಳ್ತೀವಿ. ಕನ್ನಡಿಗ ಕರ್ನಾಟಕ ಅಂತ ಏನು ನಮ್ಮ ಒಂದು ನಾನಾ ಭಾಗದಲ್ಲಿ, ನಾನಾ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇರಲಿ ಅಂತ ನಾನು ನನ್ನ ಪರವಾಗಿ ನಾನು ವೃತ್ತಿ ಬಾಂಧವರಿಗೆ, ನನ್ನ ಒಂದು ಟೆಕ್ನಿಷಿಯನ್ಗೆ, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಸಿನಿಮಾ ಟೀಮ್ಗೆ, ಆರ್ಟಿಸ್ಟ್ಗೆ, ಎಂಟೇನು ಒಂದು ಗ್ಲೋಬಲ್ ಇರ್ತಕ್ಕಂಥ ಒಂದು ಸಕಲ ಕೋಟಿಗಳಿಗೂ ನಾನು ಭಗವಂತ ರಾಯರ ಆಶೀರ್ವಾದ ಸಿಗಲಿ ಅಂತ ಅವರ ದರ್ಶನ ಪಡ್ಕೊಳ್ಳಿ, ನಾನಾ ಭಾಗಗಳು ಅಂತ ಹೇಳ್ತಾ, ಇವತ್ತು ನಮ್ಮ ತ್ಯಾಗನಗರ ಅಂತಂದರೆ ಇದೊಂದು ಇತಿಹಾಸನೇ ಇದೆ. ಸುತ್ತಮುತ್ತಲ ಹೇಳೋಕ್ಕೆ ಒಂದು ಖುಷಿ ಆಗುತ್ತೆ. ಗಾಂಧಿಬುಧ, ಹನುಮಂತನಗರ, ಗವಿಪುರಮು, ಶ್ರೀನಿವಾಸ ನಗರ, ಶ್ರೀನಗರ, ಅಥವಾ ಚಾಮರಾಜಪೇಟೆ, ಅಥವಾ ಜಯನಗರ, JP ನಗರ. ಸೊ ಒಂದು ನಾನಾ ಬರುತ್ತೆ, ತುಂಬ ಇದೆ. ಇಲ್ಲಿ ಹೇಳ್ತಾ ಹೋದರೆ ಹಿಸ್ಟ್ರಿನೇ ಸಿಗುತ್ತೆ. ಇಲ್ಲಿ ಗುಡಿ ಗೋಪುರಗಳು ತವರೂರು, ತಿರ್ಗಿ ಹವನೋಮಗಳು ತವರೂರು, ತಿರ್ಗಿ ಸಾಂಸ್ಕೃತಿಗಳ ಒಂದು ತವರೂರು ಅಂತ ನಾವು ಯಥೇಚ್ಛವಾಗಿ ಏನು ನಾವು ಹೇಳ್ತೀವಿ. ಇದು ಗಣಪತಿ ಆಗ್ಬೋದು, ಅಥವಾ ವಿತ್ರಾಜ ಮಠ, ವ್ಯಾಸರಾಜ ಮಠ, ವಿದ್ಯಾಪೀಠ, ಗವಿಪುರಮು ಎಲ್ಲ ಒಂದು ಈಶ್ವರನ ಒಂದು ಸನ್ನಿಧಾನ, ಭಗವಂತನ ಸನ್ನಿಧಾನ. ಅಲ್ಲಿ ಒಂದು ನೆಲೆಗೊಂಡಂಥ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಇವತ್ತು ಹುಟ್ಟುಹಬ್ಬ. ನಾನು ನೋಡ್ತಕ್ಕಂಥ ಸ್ನೇಹಿತರಿಗೆ ಧನ್ಯವಾದಗಳು.